ಏನಿವತ್ತು ಈ ವಿಶಾಲ್ ಮಾರ್ಟ್ ಬಳಿ ಒಂದು ಮಿಲ್ಕ್ ಪಾರ್ಲರ್ ಒಂದು ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷ ಆದಂತ ನಾಗರಾಜಣ್ಣವರೇ, ಪಶ್ಚಿಮ ಭಾಗದ ನಿರ್ದೇಶಕರಾದಂತ ಶಾಮಣ್ಣವರೇ, ನಮ್ಮ ಪ್ರಭಾಕರ್ ಅವರೇ, ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳೇ, ವಿಶೇಷವಾಗಿ ಈಗಷ್ಟೇ ನಮ್ಮ ಇಬ್ಬರು ನಿರ್ದೇಶಕರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಇದರ ವಾಸ್ತವಿಕತೆ ಏನಿದೆ, ಇದರ ಅವಶ್ಯಕತೆ ಏನಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅವರು ಮಾತಾಡಿದ್ದಾರೆ. ಒಂದು ವಿಚಾರವನ್ನ ನಾವು ಇವತ್ತು ಹಂಚ್ಕೋಬೇಕಾದ್ರೆ, ಈ ಅಖಂಡ ಭಾರತ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ಒಂದು ದೇಶ. ಇಲ್ಲಿ ಬಹುತೇಕ ವಾಸಿಸ್ತಕ್ಕಂಥ ಜನ ಒಂದು ರೈತಾಪಿ ವರ್ಗ. ಈ ಒಂದು ರೈತಾಪಿ ವರ್ಗದ ಒಂದು ವಿಚಾರಕ್ಕೆ ಬಂದಾಗ, ಈ ಒಂದು ಹೈನುಗಾರಿಕೆ ಏನಿದೆ, ಒಂದು KMF ಇವತ್ತು ಎಲ್ಲ ಕಷ್ಟ ಕಾಲದಲ್ಲಿ ಕೂಡ ಈ ರೈತರ ಒಂದು ಕೈ ಹಿಡಿದಿರ್ತಕ್ಕಂಥ ಒಂದು ಸಂಸ್ಥೆ ಅನ್ನೋದಿದ್ರೆ ಇವತ್ತು ನಮ್ಮ KMF ಅಂತ ಹೇಳ್ಬೋದು. ಅಥವಾ ಕೋಲಾರ ಮಿಲ್ಕ್ ಯೂನಿಯನ್ ಆಗಿರ್ಬೋದು, ಅಥವಾ ರಾಜ್ಯ ಮಟ್ಟದಲ್ಲೂ ಕೂಡ ಮಿಲ್ಕ್ ಯೂನಿಯನ್ ಆಗಿರ್ಬೋದು. ವಿಶೇಷವಾಗಿ ಪ್ರತಿ ಇದರಲ್ಲೂ ಕೂಡ ನಮ್ಮ ನಿರ್ದೇಶಕರು ನಾವೆಲ್ಲ ಹೇಳ್ತಾ ಇರ್ತೇವೆ, ಒಂದು ಉತ್ಕೃಷ್ಟವಾದಂತ ಒಂದು ಹಾಲನ್ನು ಕೊಡಿ, ರೈತರಿಗೆ ಮನವಿ ಮಾಡ್ತೇವೆ. ಇದರ ಪರಿಣಾಮ ಏನಂತ ಹೇಳಿದ್ರೆ, ಅದರಿಂದ ಒಳ್ಳೆ ಲಾಭ ಬರ್ತದೆ, ಉತ್ಪನ್ನಗಳು ತಯಾರಿ ಮಾಡಿ ಮತ್ತು ಒಳ್ಳೆ ಹಾಲು ಸರಬರಾಜು ಮಾಡಿ ಇದನ್ನ ಯಥೇಚ್ಛವಾದಂತ ಒಂದು ಒಕ್ಕೂಟಕ್ಕೆ ಒಂದು ಉತ್ಪಾದನೆ ಹೆಚ್ಚಾದ್ರಿಂದ ಒಳ್ಳೆ ಆದಾಯ ಬರ್ತದೆ. ಆ ಆದಾಯ ಹೆಚ್ಚಾದಷ್ಟು ಅದರ ಅನುಕೂಲ ಯಾರು ಪಡ್ಕೊಳ್ತಾರೆ ಅಂದ್ರೆ ರೈತ ಪಡ್ಕೊಳ್ತಾರೆ. ಸೊ ಹಾಗಾಗಿ ರೈತಾಪಿ ವರ್ಗವನ್ನು ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಉತ್ಕೃಷ್ಟವಾದಂತ ಒಂದು ಹಾಲನ್ನು ಕೊಟ್ಟು, ಇವತ್ತು ವಿಶೇಷವಾಗಿ ನಾವು ಕೋಲಾರ ಮಿಲ್ಕ್ ಯೂನಿಯನ್ಗೆ ನಾವು ವಿಶೇಷವಾದ ಧನ್ಯವಾದಗಳನ್ನು ತಲುಪಿಸಬೇಕಾಗ್ತದೆ. ಇವತ್ತು ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಉತ್ಪನ್ನಗಳು ಇಡೀ ವಿಶ್ವದ ಮಾರುಕಟ್ಟೆಯಲ್ಲಿ ಒಂದು ಕಾಂಪಿಟೇಷನ್ ಇಷ್ಟಿದ್ರು ಕೂಡ ಒಂದು ಒಳ್ಳೆ ರೀತಿಯಲ್ಲೂ ಕೂಡ ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇದೆ. ಅಂದ್ರೆ ಅಲ್ಲಿ ತಯಾರಾಗಿರ್ತಕ್ಕಂಥ ಉತ್ಪನ್ನಗಳು ಇಡೀ ವಿಶ್ವದಲ್ಲೇ ಒಂದು ಮಾನ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಉತ್ಪನ್ನಗಳಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಹೇಳ್ತಕ್ಕಂಥದ್ದು ಅಂತಂದ್ರೆ, ನಮ್ಮೆಲ್ಲರ ಆರಾಧ್ಯ ದೈವ ಬಾಲಾಜಿ ಅಂದ್ರೆ ತಿರುಪತಿಗೆ ಇವತ್ತು ಸರಬರಾಜು ಆಗ್ತಾ ಇರ್ತಕ್ಕಂಥ ಒಂದು ತುಪ್ಪವನ್ನು ಕೂಡ ನಮ್ಮ ನನ್ನಲ್ಲಿದೆ. ಸೊ ಇವೆಲ್ಲವೂ ಕೂಡ ನೋಡಿದಾಗ, ಸೊ ಒಳ್ಳೆ ಒಂದು ಉತ್ಪನ್ನಗಳು ಒಂದು ತಯಾರಾಗಿ ಒಂದು ವಿಶ್ವ ಮಟ್ಟದಲ್ಲಿ, ಒಂದು ಜಾಗತಿಕ ಮಟ್ಟದಲ್ಲಿ ಒಳ್ಳೆ ಒಂದು ಛಾಪನ್ನು ಮೂಡಿಸಿದೆ ಅಂತ ಹೇಳಿದ್ರೆ ನಮ್ಮ ಕೋಲಾರ ಮಿಲ್ಕ್ ಯೂನಿಯನ್ ಬಗ್ಗೆ ನಾವೆಲ್ಲರೂ ಕೂಡ ಪ್ರಶಂಸೆ ಪಡ್ಬೇಕಾಗ್ತಕ್ಕಂಥ ಒಂದು ವಿಚಾರ. ಸೊ ಆ ನಿಟ್ಟಿನಲ್ಲಿ ಇದಕ್ಕೆಲ್ಲ ಒಂದು ಪೂರಕವಾಗಿ ಕ್ರಮ ಕೈಗೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ಕ್ರಮ ವಹಿಸಬೇಕು ಇದನ್ನ ಕೈಗೆತ್ತಿಕೊಂಡಿರ್ತಕ್ಕಂಥ ಅಧ್ಯಕ್ಷರು ಮತ್ತು ನಿರ್ದೇಶಕರು ಕೂಡ ನಾವು ವಿಶೇಷವಾದಂತ ಧನ್ಯವಾದಗಳನ್ನು ಕೂಡ ತರಿಸಬೇಕಾಗ್ತದೆ. ಸೊ ಮುಳಬಾಗಿಲಿನಲ್ಲಿ ನಮ್ಮ ನಾಗರಾಜನ್ ಅವರು ಹೇಳ್ತಾ ಇದ್ರು, ಈಗ ಟೌನ್ ಅಲ್ಲಿ ಸಾಕಷ್ಟು ಪಾರ್ಲರ್ಗಳನ್ನು ಓಪನ್ ಮಾಡಿದ್ವಿ ಅಂತ. ಬಹುಶಃ ಇಡೀ ಮುಳಬಾಗಿಲಲ್ಲಿ ಅಥವಾ ಮುಳಬಾಗಿಲು ತಾಲೂಕಿನ ಬಹುತೇಕ ಪಾರ್ಲರ್ಗಳು ಇವತ್ತು ಓಪನ್ ಆಗ್ತಾ ಇದೆ. ಇದು ಬಹಳ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಕೂಡ ಇದು ಓಪನ್ ಆಗ್ತಾ ಇರ್ತಕ್ಕಂಥ ಒಂದು ಸ್ವಾಗತಾರ್ಥ. ಯಾಕಂದ್ರೆ ನಮ್ಮ ರೈತಾಪಿ ವರ್ಗದಲ್ಲೂ ಕೂಡ ಮಣ್ಣಿನ ಉತ್ಪನ್ನಗಳನ್ನ ಪಡೆಯುವಂತ ಅವಕಾಶವನ್ನು ತಾವು ಏನ್ ಕಲ್ಸ್ಕೊಡ್ಕೊತಾ ಇದ್ರೆ ಅದಕ್ಕೆ ನಾವು ಸಂಪೂರ್ಣವಾದಂತ ನಮ್ಮ ಬೆಂಬಲವನ್ನು ಸೂಚಿಸ್ತೇವೆ, ಅದಕ್ಕೆ ನಮ್ಮ ಅಭಿಮತವನ್ನು ನಿಮಗೆ ಸೂಚಿಸ್ತೀವಿ ಅಂತ ಕೂಡ ಸಂದರ್ಭದಲ್ಲಿ ಹೇಳ್ತೇವೆ. ಸೊ ಮುಖ್ಯವಾಗಿ ನಾನು ಒಂದು ವಿಚಾರವನ್ನು ಹಂಚಿಕೊಳ್ತಕ್ಕಂಥದ್ದು, KMF ಇಂದ ಬಹಳಷ್ಟು ರೈತಾಪಿ ವರ್ಗ ಬದುಕಿ ಉಳಿತಾ ಇದೆ. ಸೊ ಅದರ ಒಂದು ಜೀರ್ಣೋದ್ಧಾರಕ್ಕೆ ಪ್ರತಿಯೊಬ್ಬರು ಕೂಡ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಾವು ಕೂಡ ಶ್ರಮ ವಹಿಸಿ ಅವರ ಬೆಂತಟ್ಟಿ ಮುಂದೆ ಹೋಗುವಂತ ಕೆಲಸವನ್ನು ಮಾಡಿದ್ರೆ ಅದನ್ನೇ ಹೆಚ್ಚಿನ ರೀತಿಯಲ್ಲಿ ಬಹಳ ಎತ್ತರಕ್ಕೆ ಬೆಳೆದು ಇದರಿಂದ ರೈತಾಪಿ ವರ್ಗಕ್ಕೆ ಒಳ್ಳೇದಾಗ್ತದೆ ಅಂತ ಕೂಡ ನಮ್ಮ ಆಶಾಭಾವನೆ ಆಗಿದೆ. ಸೊ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಕುಮಾರಸ್ವಾಮಿ ಅವರಿಗೆ ನಾನು ವಿಶೇಷವಾದಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲ ಕೂಡ ರೈತರು, ಬಹಳಷ್ಟು ಹಿಂದಿನ ವರ್ಷ ಆಗಿರ್ಬೋದು, ಈ ವರ್ಷ ಆಗಿರ್ಬೋದು, ಅದಕ್ಕಿಂದಿನ ವರ್ಷ ಆಗಿರ್ಬೋದು, ಏನು ಈ ಮಾವು ಬೆಳೆಗಾರರು ಇದ್ದಾರೆ, ಬಹಳಷ್ಟು ರೀತಿಯಲ್ಲೂ ಕೂಡ ಒಂದು ಬೆಲೆ ನಿಗದಿತ ಬೆಲೆ ಸಿಗದೆ ಇದರಿಂದ ಬಹಳಷ್ಟು ಕಂಗಾಲಾಗಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಅಲ್ಲಿನ ಕೇಂದ್ರ ಕೃಷಿ ಸಚಿವರ ಒಂದು ಗಮನ ಸೆಳೆದು ಒಂದು ಬೆಂಬಲ ಬೆಲೆಯನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಅವ್ರು ಮಾಡಿರ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಸೊ ನಿಜವಾಗ್ಲೂ ಕೂಡ ಸ್ವಾಗತಾರ್ಹ. ಯಾಕಂದ್ರೆ ಆ ಕುಟುಂಬ ರೈತರಿಗಾಗಿ ಪ್ರತಿ ಹಗಲಿರುಳು ದುಡಿತಾ ಇರ್ತಕ್ಕಂಥ ಕುಟುಂಬ ಏನಾದ್ರೆ ಅದು ದೇವೇಗೌಡರ ಒಂದು ಕುಟುಂಬ. ಇತಿಹಾಸದ ಒಂದು ಪುಟಗಳನ್ನು ತಿರುಗಿ ನೋಡಿ, ಇವತ್ತು ನೀರಾವರಿ ಯೋಜನೆಗಳು ರಾಜ್ಯದ ನೀರಾವರಿ ಯೋಜನೆಗಳಲ್ಲಿ ದೇವೇಗೌಡರು ತೆಗೆದುಕೊಂಡಿರ್ತಕ್ಕಂಥ ಒಂದು ಕ್ರಮ, ಸೊ ಅವರು ಪಟ್ಟಂತ ಒಂದು ಪರಿಶ್ರಮ ಇವತ್ತು ಕೂಡ ಶ್ಲಾಘನೀಯ. ಸೊ ಅದೇ ರೀತಿ ಕೂಡ ಕುಮಾರಣ್ಣವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಕುಮಾರಣ್ಣವರು ರೈತರ ಸಾಲ ಮನ್ನಾ ಮಾಡಿದ್ದಾರೆ, ಬಡ್ಡಿ ಮನ್ನಾ ಮಾಡಿದ್ದಾರೆ, ಬೆಂಬಲ ಬೆಲೆಗಳನ್ನು ಕೊಟ್ಟಿದ್ದಾರೆ ಅವರ ಕಾಲಾವಧಿಯಲ್ಲಿ. ಇವತ್ತು ಕೂಡ ಹಗಲಿರಲು ಕೂಡ ಇವತ್ತು ಏನು ನಮ್ಮ ರೈತರಿಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಒಂದು ಕುಟುಂಬಕ್ಕೆ ನಾವೆಲ್ಲರೂ ಕೂಡ ನಮ್ಮ ನಮನಗಳನ್ನು ಸಲ್ಲಿಸಿ ಏನು ಇವತ್ತು ಇವರು ಪಾರ್ಲರ್ ಇವತ್ತು ಓಪನ್ ಮಾಡಿದ್ದಾರೆ. ಆ ಪಾರ್ಲರ್ ಓಪನ್ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ನಾಗರಾಜನ್ ಅವರಿಗೂ ನಮ್ಮ ಶ್ಯಾಮೇಗೌಡರು ಕೂಡ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಮುಖಂಡರು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಿ
ಅವರ ಪಾರ್ಲರ್ ಬಹಳ ಒಳ್ಳೆ ರೀತಿಯಲ್ಲಿ, ಯಾಕಂದ್ರೆ ಒಳ್ಳೆ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಇಲ್ಲಿ ಆಯ್ಕೆ ಮಾಡಿ ಇಲ್ಲಿ ಪ್ರಾರಂಭ ಮಾಡಿದರೆ ಒಳ್ಳೆ ರೀತಿಯಲ್ಲಿ ನಡೆಯಲಿ, ಆ ಭಗವಂತ ಅವರಿಗೆ ಒಳ್ಳೆ ರೀತಿ ಒಳ್ಳೇದು ಮಾಡಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಇಲ್ಲಿ ಕರೆಸಿ ಒಂದು 4 ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತಾಡಿ ಮುಗಿಸ್ತೀನಿ.